ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಲೆನಾಡು ಅಂದ್ರೆ ಹಚ್ಚ ಹಸಿರು, ಅಲ್ಲಿ ವಾಸಿಸೋರು ನಿಜಕ್ಕೂ ಪುಣ್ಯ ಮಾಡಿರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಇಡೀ ನಾಡಿನ ಬಾಯಾರಿಕೆ ತಣಿಸುವಂತ ಮಲೆನಾಡಿಗರ ಸ್ಥಿತಿ ಇವತ್ತು ನಿಜಕ್ಕೂ ಹೇಳತೀರದ್ದಾಗಿದೆ. ಜೀವ ಜಲವನ್ನ ಉಣಿಸುವ ನಾಡಿನಲ್ಲೇ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಅಷ್ಟಕ್ಕೂ ಮಲೆನಾಡಿಗರ ಕಣ್ಣೀರಿನ ಕತೆ ಏನು ನೋಡಿ ಈ ಸ್ಪೆಷಲ್ ರಿಪೋರ್ಟ್. ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಪಕ್ಕದಲ್ಲಿರೋ ದಾಸರಹಳ್ಳಿ ಗ್ರಾಮ. ಹಚ್ಚ ಹಸಿರಿನ ಪ್ರಕೃತಿ ಮಡಿಲಿನಲ್ಲಿರೋ ಈ ಊರಿನಲ್ಲಿ 20ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಹೊರಗಿನಿಂದ ನೋಡೋಕೆ ಇದು ಸ್ವರ್ಗದಂತೆ ಕಂಡ್ರೂ ಇಲ್ಲಿನ ಜನರ ಬದುಕು ಮಾತ್ರ ನರಕ ಸಮಾನವಾಗಿದೆ. ಕಳೆದ 3 ವರ್ಷಗಳಿಂದ ಈ ಗ್ರಾಮಸ್ಥರಿಗೆ ಪೂರೈಕೆಯಾಗ್ತಾ ಇರೋದು ಸಂಪೂರ್ಣ ಕಲುಷಿತ ನೀರು. ಗ್ರಾಮದ ಮತ್ತಿಕಟ್ಟೆ ಭಾಗದಿಂದ ಹರಿದು ಬರುವ ಹಳ್ಳದ ನೀರು ನೇರವಾಗಿ ಊರಿನ ಕುಡಿಯುವ ನೀರಿನ ಬಾವಿಗೆ ಸೇರ್ತಾ ಇದೆ. ಮಳೆಗಾಲದಲ್ಲಂತೂ ಪರಿಸ್ಥಿತಿ ಹೇಳತೀರದ್ದು. ತೋಟಗಳಿಗೆ ಸಿಂಪಡಿಸೋ ಕ್ರಿಮಿನಾಶಕ, ರಾಸಾಯನಿಕ ಔಷಧಿಗಳು ನೇರವಾಗಿ ನೀರಿಗೆ ಬೆರೆತು ಬಾವಿ ಸೇರ್ತಾ ಇವೆ. ಆಡಳಿತ ಮಂಡಳಿ ಇದೇ ಕಲುಷಿತ ನೀರನ್ನೇ ಜನರಿಗೆ ಕುಡಿಯಲು ಪೂರೈಕೆ ಮಾಡ್ತಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಶಾಸಕರಾದಂಥ ನಾಯನ ಮೋಟಮ್ಮನವರಿಗೆ 3 ಬಾರಿ ಲೆಟರನ್ನು ಕೊಟ್ಟಿದ್ದೀವಿ, 2 ಬಾರಿ ವಿಸಿಟ್ಸ್ ಕೂಡ ಮಾಡಿದ್ದೀವಿ. ಆಮೇಲೆ ಪಂಚಾಯತಿ ಕೂಡ 4 ಬಾರಿ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ವಿಸಿಟ್ ಮಾಡಿದ್ವಿ. ಯಾವುದೇ ಕ್ರಮ ತಗೊಳ್ಳಿಲ್ಲ. ನಲ್ಲಿಯಲ್ಲಿ ಬರೋ ನೀರಲ್ಲಿ ಹುಳುಗಳು ತೇಲಿ ಬರ್ತಾ ಇವೆ ಅಂದ್ರೆ ಇಲ್ಲಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಯೋಚಿಸಿ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಗ್ರಾಮಸ್ಥರು ದಿನ ದುಡ್ತಿದ್ದಾರೆ. ಸ್ಥಳೀಯ ಶಾಸಕರಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಸಾಲು ಸಾಲು ಮನವಿ ಕೊಟ್ಟರೂ ಕನಿಷ್ಠ ಸೌಜನ್ಯಕ್ಕಾದ್ರೂ ಇತ್ತ ತೆರಿಗೆ ನೋಡಿಲ್ಲ. ಸ್ವಚ್ಛ ನೀರು ಕೊಡಿ ಅಂತ ಅಳಲು ತೋಡಿಕೊಂಡ್ರೂ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಸಂಬಂಧಪಟ್ಟ ಜನಪ್ರತಿನಿಧಿಗಳೇ ಅಧಿಕಾರಿಗಳೇ ಏನಾದ್ರೂ ನಿದ್ರೆಯಿಂದ ಎಚ್ಚರಗೊಳ್ಳಿ. ಜನರಿಗೆ ಕುಡಿಯುವ ನೀರಿನಂತಹ ಮೂಲಭೂತ ಸೌಕರ್ಯ ನೀಡುವುದು ನಿಮ್ಮ ಕರ್ತವ್ಯ. ಇನ್ನು ತಡ ಮಾಡದೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ. ಇಲ್ಲದಿದ್ರೆ ಸಾಂಕ್ರಾಮಿಕ ರೋಗದಿಂದ ಬೇಸತ್ತಿರುವ ಈ ಮಲೆನಾಡಿಗರು ನಿಮ್ಮ ವಿರುದ್ಧ ಉಗ್ರ ಹೋರಾಟಕ್ಕೆ ಇಳಿಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.